ನಾನಲ್ಲ, ನಿನ್ನೆ ಪ್ರೀತಿ ಮಾಡುವೆ ನಾನು, ಇಷ್ಟೇ ಹಂಬ. Finally, after so many plans to Karnataka's most beautiful truck, let's go. ಬನ್ನಿ ಹೋಗೋಣ. ನಾವು ಹೋಗಿದ್ದು ಬೆಂಗಳೂರಿಂದ. ನೀವು KSRTC ಆ್ಯಪ್ ಡೌನ್ಲೋಡ್ ಮಾಡಿದ್ರೆ ಅದರಲ್ಲಿ ಬಸ್ ನೀವು ಬುಕ್ ಮಾಡ್ಕೋಬೋದು. ನಾವು ನೇತ್ರಾವತಿ ಪೀಕಿಗೆ ಹೋಗಬೇಕು ಅಂದರೆ ನಾವು ಬೆಂಗಳೂರಿಂದ ಕಳ್ಸಾಗೆ ಹೋಗ್ಬೇಕು ಫಸ್ಟು. ನಾವು ಹೋಗಿದ್ದ ರೂಟ್ ಹಿಂಗಿದೆ. ಆಮೇಲೆ ಕಳ್ಸದಲ್ಲಿ ಇಳಿದ್ಮೇಲೆ ನಾವು ಕಳ್ಸದಿಂದ ಸಂಸೆಗೆ ಇನ್ನೊಂದು ಬಸ್ ಹೋಗಬೇಕು. ಬಸ್ ಕರೆಕ್ಟಾಗಿ 6:30ಗೆ ಬರುತ್ತೆ. ಬಸ್ಸಿಗೆ ಕಾಯ್ತಾ ಇದ್ವಿ. ಕಳ್ಸದಿಂದ ಸಂಸೆಗೆ ಬರೀ 8 ಕಿಲೋಮೀಟ್ರ್ ಅಷ್ಟೇ. ಕಳ್ಸ ಸರ್ಕಲಿಂದ ಲೆಫ್ಟ್ ಹೋದರೆ ಸಂಸೆಗೆ 8 ಕಿಲೋಮೀಟ್ರು, ಅದೇ ಸ್ಟ್ರೈಟ್ ಹೋದರೆ ಹೊರನಾಡಿಗೆ 8 ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ. ಹೊರನಾಡು ಹತ್ರನೇ ಕಳ್ಸಾಗೆ. ಇದು ಆ್ಯಕ್ಚುಲಿ ಮಂಗಳೂರು ರೋಡು. ಇದು ಆನ್ ದಿ ವೇ ಧರ್ಮಸ್ಥಳ ಮತ್ತು ಶೃಂಗೇರಿ ಕನೆಕ್ಟ್ ಆಗುತ್ತೆ, ಹಂಗೂ ಹೋಗ್ಬೋದು. ನಾವು ಸಂಸೆಯಲ್ಲಿ ಇಳಿದ್ಮೇಲೆ ನಾವು ಬುಕ್ ಮಾಡಿದ ಸ್ಟೇ ಅವ್ರು ಬಂದು ನಮ್ಮನ್ನ ಪಿಕ್ ಮಾಡಿದ್ರು. ನಾವು ಬುಕ್ ಮಾಡಿದ ಸ್ಟೇ ನೇಮು ಗ್ರೀನ್ ಹಿಲ್ ಅಂತ, ತುಂಬ ಚೆನ್ನಾಗಿದೆ. ನೀವು ಈ ನಂಬರಿಗೆ ಕಾಲ್ ಮಾಡಿ ಬೇಕಾದರೆ ಬುಕ್ ಮಾಡ್ಕೋಬೋದು. ಅವ್ರ ಹೆಸರು ಸುನೀಲ್ ಅಂತ. ತುಂಬ ವರ್ತ್ ಅಂತ ಅನಿಸುತ್ತೆ. ವ್ಯೂ ನೋಡಿ ಏನು ಸಖತ್ತಾಗಿದೆ. ನಮಗಂತೂ ತುಂಬ ಇಷ್ಟ ಆಯಿತು ಇದು. ಸ್ಟೇ ಎಲ್ಲ ಟಿಫನ್ ಅರೇಂಜ್ಮೆಂಟ್ಸ್ ಮಾಡಿದರು. ಟಿಫನ್ ಮಾತ್ರ ಚೆನ್ನಾಗಿತ್ತು. ಆಮೇಲೆ ಆಫ್ಟರ್ನೂನ್ ಲಂಚು ಬಾಕ್ಸಲ್ಲಿ ಪ್ಯಾಕ್ ಮಾಡಿ ಕೊಟ್ಟಿದ್ದರು. ನಾವು ಆಮೇಲೆ ಟ್ರಕ್ಕಿಂಗಿಗೆ ಹೊರಟ್ವಿ. ನೇತ್ರಾವತಿ ಪೀಕಿಗೆ ಹೋಗಬೇಕು ಅಂದರೆ ನಾವು ಫಸ್ಟೇ ಪ್ರೀ ಬುಕ್ ಮಾಡ್ಕೋಬೇಕು. ದಿನಕ್ಕೆ 300 ಜನ ಅಷ್ಟೇ ಬಿಡೋದು. ಕುದುರೆಮುಖ ರೀಜನಲ್ಲಿ ಯಾವುದೇ ನೀವು ಪೀಕ್ ಹೋಗಬೇಕು ಅಂದರೂ ಫಸ್ಟೇ ಪ್ರೀ ಬುಕ್ ಮಾಡ್ಕೋಬೇಕು. ಅದು ಲಿಂಕ್ ನಾನು ಡಿಸ್ಕ್ರಿಪ್ಷನ್ಲಿ ಹಾಕಿರ್ತೀನಿ. ಆ ವೆಬ್ಸೈಟಲ್ಲಿ ಹೋದರೆ ನಿಮಗೆ ಸಿಗುತ್ತೆ, ಬುಕ್ ಮಾಡ್ಕೋಬೋದು. ನಾವು ಧರ್ಮಸ್ಥಳದಲ್ಲಿ ಏನು ನೇತ್ರಾವತಿ ನದಿ ನೋಡ್ತೀವಿ, ಅದು ಉಗಮ ಆಗಿದ್ದ ಸ್ಥಳ ಇದೆ. ಅದಕ್ಕೆ ಇದು ನೇತ್ರಾವತಿ ಬೆಟ್ಟ ಅಂತ ಹೆಸರು ಬಂದಿರೋದು. ಇದು 2021ನಲ್ಲಿ ಒಬ್ಬರು ಬೆಟ್ಟದ ಮೇಲೆ ಹೋಗಿ ಡ್ರೋನಲ್ಲಿ ವೀಡಿಯೋ ಮಾಡಿ ಹಾಕಿರ್ತಾರೆ. ಅದು ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ವೈರಲ್ ಆಗುತ್ತೆ. ಅದಾದಮೇಲೆ ಇದು ಬೆಟ್ಟ ಟ್ರಕ್ಕಿಂಗಿಗೆ ಸ್ಟಾರ್ಟ್ ಆಗಿರೋದು. ಪೀಕ್ ಹೈಟು ಸುಮಾರು 4968 ಫೀಟ್ ಹೈಟು ಮತ್ತು 14 ಕಿಲೋಮೀಟರ್ ಟ್ರಕ್ಕಿಂಗ್ ಡಿಸ್ಟೆನ್ಸ್ ಇದೆ ಟೋಟಲ್ಲು. ಇದು ಮಾಡ್ರೇಟ್ ಟ್ರಕ್ಕೆ, ಏನಷ್ಟು ಕಷ್ಟ ಅಂತ ಅನಿಸಲ್ಲ, ಆರಾಮಾಗಿ ಮಾಡ್ಬೋದು. ಚೆಕ್ ಪೋಸ್ಟಲ್ಲೆಲ್ಲ ಚೆಕ್ ಮಾಡಿ ಬಿಡ್ತಾರೆ. ನಾವು ಬುಕ್ ಮಾಡಿರ್ತೀವಲ್ಲ ನಮ್ಮ ಹೆಸರೆಲ್ಲ ವೆರಿಫೈ ಮಾಡಿ ಬಿಡ್ತಾರೆ. ಮತ್ತು ಇಲ್ಲಿ ಕಂಪಲ್ಸರಿ ಗೈಡ್ ತೊಗೋಬೇಕು. ಇವರೇ ನಮ್ಮ ಗೈಡಿಗೆ ಪರ್ ಗ್ರೂಪಿಗೆ 1000 ರೂಪೀಸ್ ಚಾರ್ಜ್ ಮಾಡ್ತಾರೆ. ಆ್ಯಕ್ಚುಲಿ ಗೈಡ್ ಅವಶ್ಯಕತೆ ಏನಿಲ್ಲ, ಆದರೂ ಆ್ಯಸ್ ಪರ್ ದ ರೂಲ್ಸ್ ನಾವು ತೊಗೊಳ್ಳೇಬೇಕು ಕಂಪಲ್ಸರಿ ಅದು. ಮತ್ತು ಅವ್ರು ನಮ್ಮ ಜೊತೆ ಕಂಪ್ಲೀಟ್ ಟ್ರಕ್ಕು ಇರ್ತಾರೆ. ಸುಮಾರು 12 ಜನ ಬಂದಿದ್ವಿ. ಸೊ ಒಬ್ಬರು ಗೈಡ್ ಸಾಕಾಯಿತು ನಮಗೆ. ಒನ್ ಆಫ್ ದಿ ಮೋಸ್ಟ್ ಬ್ಯೂಟಿಫುಲ್ ಟ್ರಕ್ ಇನ್ ಕರ್ನಾಟಕ ಫಾರ್ ಎ ರೀಸನ್ ಅಂತಲೇ ಹೇಳ್ಬೋದು. ನಾವು ಹೋಗ್ತಾ ರೂಟಲ್ಲೇ ನಮ್ಗೆ 2 ಫಾಲ್ಸ್ ಸಿಗುತ್ತೆ. ಇದೊಂದು ಫಾಲ್ಸು ಮತ್ತು ಇನ್ನೊಂದು ಫಾಲ್ಸು ಎಷ್ಟು ಚೆನ್ನಾಗಿದೆ ಅಂದರೆ, ಇವಾಗ ನಾವು ಪೋಸ್ಟ್ ಮಾನ್ಸೂನಲ್ಲಿ ಹೋಗಿದ್ದು, ಆದರೂ ನಮಗೆ ಏನು ಫೀಲ್ ಕೊಡ್ತಿದೆ ಅಂದರೆ ನಮಗೆ ಒಂದು ಕಡೆನೂ ಬೇಜಾರಂತ ಅನಿಸಲ್ಲ. ಲಶ್ ಗ್ರೀನ್ ಇದೆ, ತುಂಬ ಖುಷಿ ಕೊಡುತ್ತೆ ನಮಗೆ. ಆ ಪೀಕಲ್ಲಿ ಆ ಕಡೆ ಏನು ಕಾಣ್ತಿದೆಯಲ್ಲ ಅಲ್ಲೇ ನೇತ್ರಾವತಿ ಉಗಮ ಸ್ಥಳ. ಅಲ್ಲಿಗೆ ಬಿಡಲ್ಲ, ಯಾಕೆಂದರೆ ಅಲ್ಲಿ ಕಾಳಿಂಗ ಸರ್ಪ ಎಲ್ಲ ಇದೆ ಅಂತ ಅಂದರು. ಸೊ ಅಲ್ಲಿಗೆಲ್ಲ ಬಿಡಲ್ಲ ನಮ್ಮನ್ನ. ಇಲ್ಲಿ ತನಕ ನಾವು ಹೋಗ್ಬೋದು. ಇದೇ ವ್ಯೂ ಪಾಯಿಂಟು ನೋಡಿ, ಏನು ಸಖತ್ತಾಗಿದೆ. ಈ ವಿಂಡೋಸ್ ವಾಲ್ಪೇಪರಲ್ಲೆಲ್ಲ ಬರೋದಲ್ಲ ಮುಂಚೆ, ಆ ಥರ ಕಾಣುತ್ತೆ ನಮಗೆ. ಕಾವ್ಯ ಕುಸುರಿ ಗೊತ್ತಿಲ್ಲ, ಹಾಡುಗಾರ ನಾನಲ್ಲ.